ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ರಾಗಿಣಿ ಮತ್ತು ದುರ್ಗಾ ಏನೇ ಪ್ಲ್ಯಾನ್ ಮಾಡಿದ್ರೂ ಸ್ವಾತಿನ ಸೋಲ್ಸೋಕ್ಕೆ ಆಗ್ತಾನೆ ಇರಲ್ಲ. ಇನ್ನೂ ಈಗ ಫೋಟೋನ ಹಿಡ್ಕೊಂಡು ಸ್ವಾತಿ ಹತ್ರ ಹೋಗಿ ದೊಡ್ಡದಾಗಿ ಬಿಲ್ಡಪ್ನ ಕೊಡ್ತಾ ಇರ್ತಾರೆ. ಸ್ವಾತಿ, ನಿನ್ನ ಗಂಡ ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲಮ್ಮ. ನಾನು ಬೆಳೆಸಿದ ಮಗ ಅವನು ಈ ರೀತಿ ಅಪ್ಪ ಚಿಚಿ, ನಾನೇನೋ ಅಂದ್ಕೊಂಡಿದ್ದೆ ವಂಶಿನ. ಬೇರೆ ಹುಡುಗಿನ ಇಷ್ಟೊಂದು ಹಗ್ ಮಾಡಿಕೊಂಡು ಇಷ್ಟು ಇದರಲ್ಲಿ ಫೋಟೋ ತೆಗೆಸ್ಕೊತಾರೆ ಅಂದರೆ ನಂಬೋಕ್ಕೆ ಆಗಲ್ಲ. ಕಾಲ ಹಾಳಾಗೋಯ್ತು ನೋಡು ಸ್ವಾತಿ. ನಿನ್ನ ಗಂಡನ ನೀನು ಅದ್ಬಸ್ದಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಅಷ್ಟೇ ಕತೆ ಅಂತಂದ್ಬಿಟ್ಟು ಈ ಕಡೆ ದುರ್ಗಾ ಹೇಳ್ತಿರ್ತಾಳೆ. ಹೌದು ಸ್ವಾತಿ, ನೋಡಿಲಿ ಫೋಟೋ, ಸ್ವಾತಿ ಯಾವುದೋ ವಂಶಿ ಯಾವುದೋ ಹುಡುಗಿನ ತಬ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾರೆ. ಅಯ್ಯೋ ಅಷ್ಟೇನಾ, ನಾನೇನೋ ಅಂದ್ಕೊಂಬಿಟ್ಟಿದ್ದೆ ನನ್ನ ಗಂಡ ಈ ರೀತಿ ಎಲ್ಲ ಮಾಡ್ತಾನಾ ಹೀಗೆಲ್ಲನಾ ಅಂತೇಳಿ. ಅಯ್ಯೋ, ನೀವು ಹೇಳೋದನ್ನೆಲ್ಲ ನಾನು ನಂಬಲ್ಲ. ಇವಾಗ ಕ್ಯಾಜುಯಲಾಗಿ ಎಲ್ಲರೂ ಇದೇ ರೀತಿ ಹಗ್ ಮಾಡ್ತಾರೆ, ಅದನ್ನೇ ದೊಡ್ಡ ತಪ್ಪು ಅನ್ನೋ ಥರ ಹೇಳಕ್ಕೆ ಬಂದುಬಿಟ್ಟಿದ್ದೀರಲ್ಲ. ನಾನು ಅದನ್ನೆಲ್ಲ ನಂಬಲ್ಲ. ನಿಮ್ಮ ಮಾತನ್ನ ನಂಬಿ ನಾನು ವಂಶಿನ ಯಾವತ್ತೂ ಏನು ಪ್ರಶ್ನೆ ಮಾಡಲ್ಲ. ನನ್ನ ಗಂಡ ಏನು ಅಂತ ನನಗೆ ಗೊತ್ತು ಅಂದಾಗ ನೋಡ್ದತ್ತೆ, ನಾವು ಎಷ್ಟು ಹೇಳಿದ್ರು ಇವಳು ನಂಬಲೇ ಇಲ್ವಲ್ಲ ಅಂದಾಗ ಏನು ಪ್ಲ್ಯಾನ್ ಮಾಡಿದ್ರು ಉಲ್ಟಾ ಆಗ್ತಿದೆಯಲ್ಲ. ಅಲ್ಲಿ ನೋಡಿ, ತಾತ ಅಜ್ಜಿಗೆ ಆರಾಮಾಗಿ ಊಟ ಪಡಿಸ್ತಾ ಇದ್ದಾಳೆ, ಇವಳು ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಅಂದ್ಬಿಟ್ಟು ಕಡೆ ರಾಗಿಣಿ ದುರ್ಗಾ ಮಾತಾಡ್ತಿರ್ತಾರೆ. ನೋಡೋಣ ಬಾ, ಒಂದು ಬಾಣ ಬಿಟ್ಟರೆ ಏನು, ಇನ್ನು ಬೇಜಾನ್ ಬಾಣ ಇರ್ತಾವಲ್ಲ, ಅದೇನು ಅವತಾರ ಮಾಡ್ತಾಳೆ ಅಂತೇಳ್ಬಿಟ್ಟು ನೋಡೋಣ ಬಾ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾ ಇರ್ತಾಳೆ. ಈ ಕಡೆ ದುರ್ಗಂಗೆ ಮತ್ತು ರಾಗಿಣಿಗೆ ಅನುಮಾನ. ಈ ಕಡೆ ಸ್ವಾತಿ ಏನು ಮಾಡಿದ್ರೂ ಇದು ಮಾಡ್ತಾ ಇಲ್ವಲ್ಲ, ಏನು ಮಾಡಿದ್ರೂ ಬಗ್ತಾ ಇಲ್ವಲ್ಲ ಇವಳು. ಅಲ್ಲ, ಇವರಿಬ್ಬರು ನಡುವೆ ಏನೋ ಬಿರ್ಕಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಬಿರ್ಕು ಪಡಿಸೋಣ ಅಂತ ಅಂದ್ಕೊಂಡ್ರೂ ಇವಳು ಮಾತೇ ಕೇಳ್ತಿಲ್ವಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡೋಷ್ಟರಲ್ಲಿ ಈ ಒಂದು ಫ್ಯಾಕ್ಟ್ರಿಲಿ ಇರ್ತಾಳಲ್ಲ ಆಫೀಸಲ್ಲಿ ಹುಡುಗಿ ಕೃತಿ, ಅವಳು ಇಲ್ಲಿಗೆ ಬರ್ತಾಳೆ. ಸರ್ ಅಂತೇಳ್ಬಿಟ್ಟು, ನೀವು ಯಾಕೆ ಬಂದರೆ ಈ ಟೈಮಲ್ಲಿ ಅಂತೇಳ್ಬಿಟ್ಟು ಕೇಳಿದಾಗ, ಯಾಕೆ ಸರ್ ನಾನು ಬರಬಾರ್ದಾ ಅಂದಾಗ, ಅಲ್ಲ ಆಫೀಸ್ ಅವರ್ ಅಲ್ವಲ್ಲ ಇದು ಅಂದಾಗ, ಎಲ್ಲರೂ ಊಟ ಮಾಡ್ತಾ ಇದ್ದೀರಾ, ದಯವಿಟ್ಟು ಕ್ಷಮಿಸಿ, ನನ್ನ ಬಂದಿದ್ದೀನಿ ಸರ್, ಇಂಪಾರ್ಟೆಂಟ್ ಫೈಲ್ಗೆ ಸೈನ್ ಮಾಡಿಸೋದಿತ್ತು, ಅದಕ್ಕೋಸ್ಕರ ಬಂದೆ ಅಂದಾಗ, ನೋಡು ರಾಗಿಣಿ, ನಾವು ಅಂದ್ಕೊಂಡಂಗೆ ನೋಡಿ ಹುಡುಗಿ ಮನೆಯವರೆಗೂ ಬಂದುಬಿಟ್ಟಿದ್ದಾಳೆ, ವಂಶಿನ ಹುಡಿಕೊಂಡು. ಒಳ್ಳೆ ಪ್ಲ್ಯಾನ್ ಸಿಕ್ತು, ಇದೇನೆ ಚೆನ್ನಾಗಿ ಉರ್ಸನ್ ಬಾ ಅಂತೇಳ್ಬಿಟ್ಟು ದುರ್ಗಾ ಮತ್ತು ರಾಗಿಣಿ ಮುಂದೆ ಬರ್ತಾರೆ. ಏನಮ್ಮ ನೀನು ವಂಶಿನ ಹುಡಿಕೊಂಡು ಇಲ್ಲಿವರೆಗೂ ಬಂದುಬಿಟ್ಟಿದ್ಯಾ, ಅಷ್ಟಿಷ್ಟ ನಾನು ನಿನಗೆ ವಂಶಿ ಅಂದರೆ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾಳೆ. ಹೌದು, ಮತ್ತು ನಾನು ವಂಶಿ ಸರ್ ದೊಡ್ಡ ಫ್ಯಾನು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ನಾನು ಈ ಆಫೀಸ್ಗೆ ಸೇರಿಕೊಂಡಿರೋದು. ನಾನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇದ್ದೆ, ಇವ್ರು ನೋಡಿ ಫಿದಾ ಆಗಿಬಿಟ್ಟಿದ್ದೆ, ಮತ್ತು ಈಗ ಅವ್ರ ಹೆಸರನ್ನ ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಇದ್ದೀನಿ. ವಂಶಿ ಸರ್, ನಾನು ಬಂದಿರೋದಕ್ಕೆ ಬೇಜಾರಿಲ್ಲ ಅಲ್ವಾ ಅಂದಾಗ, ಅಯ್ಯೋ ಆ ಥರ ಎಲ್ಲ ಏನು ಬೇಜಾರಿಲ್ಲ, ಆಫೀಸ್ ಅವರಲ್ಲೇ ಇರ್ಬೋದಾಯ್ತಲ್ಲ, ಇಲ್ಲಿ ಮನೆಗೆ ಬರೋ ಅಷ್ಟು ಏನಿತ್ತಿದ್ದು ಅಂದ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಇನ್ನು ಸ್ವಾತಿ ಇದ್ದೋಳು ಮನೆಗೆ ಬಂದವ್ರನ್ನ ಆ ರೀತಿ ಎಲ್ಲ ಹೇಳಬಾರ್ದು ರೀ, ಬಾ ಕೃತಿ ಊಟ ಮಾಡ್ಬಾ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾಳೆ. ನೋಡ್ದ ಊಟಕ್ಕೆ ಕರಿತಾ ಇದ್ದಾಳೆ ಇವಳು ಅಂತೇಳ್ಬಿಟ್ಟು ಇವರಿಬ್ಬರು ಹುಡ್ಕೊತಾ ಇರ್ತಾರೆ. ಆದ್ರೂ ಇದಕ್ಕೆ ಉಪ್ಪುಗಾರ ಹಾಕಬೇಕು ಅಂತ. ಅಲ್ಲಮ್ಮ ಕೃತಿ, ನಮ್ಮ ವಂಶಿ ಕಂಡ್ರೆ ಯಾಕೆ ಇಷ್ಟ ನಿನಗೆ, ಅವ್ನಿಗೆ ಮದುವೆ ಆಗಿದೆ ಅನ್ನೋದು ಮರೆತುಬಿಟ್ಟಿದ್ಯಾ ಅಂದಾಗ, ಅಯ್ಯೋ ಮದುವೆ ಆದ್ರೇನು, ವಂಶಿ ಸರ್ನ ಇಷ್ಟಪಡಬಾರ್ದು ಅಂತ ಏನಾದರೂ ಇದೆಯಾ, ನಾನು ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ, ನಾನು ನೆಕ್ಸ್ಟು ಟ್ಯಾಟೋ ಹಾಕ್ಸ್ಕೊತಿದ್ದೀನಿ ಅಂದ್ಬಿಟ್ಟು ಆ ಹುಡುಗಿ ಹೇಳ್ತಾಳೆ. ನೋಡಿ, ಟ್ಯಾಟೋ ಗಿಟೋ ಎಲ್ಲ ಹಾಕ್ಸ್ಕೊಬೇಡಿ, ಅದೆಲ್ಲ ನನಗೆ ಇಷ್ಟ ಆಗಲ್ಲ, ಅಭಿಮಾನ ಮನಸ್ಸಲ್ಲಿದ್ದರೆ ಸಾಕು ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಅಯ್ಯೋ ಹಂಗಂದ್ರೆ ಏನಾಗುತ್ತೆ ಸರ್ ಅಂದಾಗ ವಂಶಿ ಇದ್ದೋಳು, ಅದರಲ್ಲಿ ಏನಿದೆ ಬಿಡ್ರಿ, ಇವಾಗ ಹೀರೋಗಳೆಲ್ಲ ಇಷ್ಟ ಇಲ್ವಾ, ಅವ್ರದ್ದೆಲ್ಲ ಟ್ಯಾಟೋ ಹಾಕ್ಸ್ಕೊತಾರೆ, ನೀವು ಇಷ್ಟ ಅಂತ ಹಾಕ್ಸ್ಕೊತಿದ್ದಾರೆ ಅಂದಾಗ, ಅಯ್ಯೋ ನೋಡಿ ಮೇಡಮ್ಮೇ ಇಷ್ಟೊಂದು ಅಪ್ಡೇಟ್ ಇದ್ದಾರೆ, ನೀವು ಯಾಕೆ ಸರ್ ಹಿಂಗಾಡ್ತೀರಾ ಅಂತೇಳ್ಬಿಟ್ಟು ಈ ಕೃತಿ ಹೇಳ್ತಾ ಇರ್ತಾಳೆ. ಹೌದೌದು, ತುಂಬ ಅಪ್ಡೇಟ್ ಇದ್ದಾಳೆ ಅಂತೇಳ್ಬಿಟ್ಟು ವಂಶಿಗೆ ಇವಳು ಮಾತಾಡೋದು ಇಷ್ಟ ಆಗ್ತಾ ಇರಲ್ಲ. ಸೊ ಆದ್ರೂ ಮನೆಗೆ ಬಂದಿರೋರನ್ನ ಬರೀ ಕೈಯಲ್ಲಿ ಕಳ್ಸೋಕ್ಕಾಗುತ್ತಾ ಅಂತೇಳ್ಬಿಟ್ಟು ಸ್ವಾತಿ ಇದ್ದೋಳು, ನೀವೇನು ಬೇಜಾರು ಮಾಡ್ಕೋಬೇಡಿ, ಮನೆಗೆ ಬಂದಿದ್ದೀರಾ, ಊಟ ಮಾಡಿದ್ದೀರಾ, ತೊಗೊಳ್ಳಿ ಈ ಪಾಂಪ್ಲೆಟ್ ಅಂದಾಗ, ಏನಿದು ವಂಶಿ ಸರ್ ಪಾಂಪ್ಲೆಟು ಅಂದಾಗ, ಇದರಲ್ಲಿ ತಿಂಡಿಗಳನ್ನೆಲ್ಲ ಮಾಡ್ತಾರೆ, ಬೇಕಿದ್ರೆ ತಗೊಳ್ಳಿ, ನಮ್ಮ ಅಮ್ಮವರೇ ಮಾಡೋದು ಅಂದಾಗ, ಇಲ್ಲ ಮೇಡಮ್ ನಾವು ಆಚೆ ಮಾಡೋದೆಲ್ಲ ತಿನ್ನಲ್ಲ ಅಂದಾಗ, ಇಲ್ಲ ಇದು ಹೋಮ್ ಮೇಡು, ನಮ್ಮಮ್ಮ ಎಲ್ಲ ಕೈಯಾರೆ ಮಾಡಿರೋದು ಅಂದಾಗ ವಂಶಿ ಇದ್ದವರು, ಹೌದು ತುಂಬ ಚೆನ್ನಾಗಿದೆ, ನಾನು ಇದನ್ನೆಲ್ಲ ತಿಂತಿರಲಿಲ್ಲ, ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದಾ, ಹಾಗಿದ್ರೆ ತಗೋತೀನಿ, ವಂಶಿ ಸರ್ ಹೇಳಿದ್ಮೇಲೆ ಮುಗೀತು ಅಂದ್ಬಿಟ್ಟು ಆ ಹುಡುಗಿ ಹೇಳ್ತಿರ್ತಾಳೆ. ತಾತ ಅಜ್ಜಿಗೆ ಅನುಮಾನ ಬಂದ್ಬಿಟ್ಟು ಆಚೆ ಬರ್ತಾರೆ. ನೋಡ್ದ ಭವಾನಿ, ಒಂದು ಸ್ವಲ್ಪ ಆದರೂ ಯೋಚನೆ ಮಾಡ್ದ. ಈ ಕಡೆ ಸ್ವಾತಿಗೆ ಒಂದಿಷ್ಟು ಹೊಟ್ಟೆ ಕಿಚ್ಚ ಇಲ್ಲ, ಅವಳು ಯಾರೋ ಹುಡುಗಿ ಮನೆವರೆಗೂ ಹುಡುಕೊಂಬಂದಿದ್ದಾಳೆ, ಅದು ರಾತ್ರಿ ಹೊತ್ತಲ್ಲಿ, ಅವಳಿಗೆ ಹೊಟ್ಟೆ ಕಿಚ್ಚಿರ್ಬೇಕು ತಾನೆ. ಸ್ವಾತಿ ಆ ಥರ ಎಲ್ಲ ಏನೂ ನಡ್ಕೋತಾನೆ ಇಲ್ಲ, ನನಗೂ ವಂಶಕ್ಕೆ ಸಂಬಂಧ ಅಲ್ವೇ ಅನ್ನೋ ಥರ ಇದ್ದಾಳೆ ಅಂದಾಗ, ಹೌದು ರೀ, ಈಗ ಯಾರಾದರೂ ಬಂದು ನಿಮ್ಮನ್ನು ಇಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ಅಂದರೆ ನಾನು ಇವಾಗ ಅವ್ರಿಗೆ ಕಪ್ಪಳಕ್ಕೆ ಹೊಡೆದ್ಬಿಡ್ತೀನಿ, ಆದರೆ ಸ್ವಾತಿ ಯಾಕೆ ಈ ಥರ ನಡ್ಕೊತಾ ಇದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ನನಗೆ ಯಾಕೋ ಅನುಮಾನ ಬರ್ತಾ ಇದೆ, ಸ್ವಾತಿ ಮತ್ತು ವಂಶಿ ನಡುವೆ ಏನಾದರೂ ಸರಿ ಇಲ್ವಾ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ನನಗೂ ಗೊತ್ತಿಲ್ಲ ರೀ, ಅದ್ಯಾರೋ ಹುಡುಗಿ ಬಂದು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾಳೆ, ಆದರೂ ಸ್ವಾತಿ ಆರಾಮಾಗೇ ಇದ್ದಾಳಲ್ಲ, ಯೋಚನೆ ಮಾಡಬೇಕು ಇದನ್ನು ಅಂತೇಳ್ಬಿಟ್ಟು ತಾತ ಅಜ್ಜಿ ಇಬ್ಬರು ಮಾತಾಡ್ಕೊತಿರ್ತಾರೆ. ಇನ್ನು ಕೃತಿ
ಹೇಳ್ತವಳು, ಸರಿ ಸರ್ ನಾನಿನ್ನು ನಾಳೆ ಆಫೀಸಲ್ಲಿ ಸಿಗ್ತೀನಿ, ನಿಮಗೆ ಡಿಸ್ಟರ್ಬ್ ಮಾಡೋದೇನೋ ಈ ಟೈಮಲ್ಲಿ ಬಂದು ಅಂದಾಗ ಆ ಥರ ಎಲ್ಲ ಏನೂ ಇಲ್ಲ, ನೆಕ್ಸ್ಟ್ ಟೈಮು ಆಫೀಸಲ್ಲೇ ಏನೇ ಕೆಲಸ ಇದ್ದರೂ ಮುಗಿಸ್ಕೊಳ್ಳಿ ಅಂತೇಳ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಸರಿ ಒಂದು ಬರೀ ಕೈಯಲ್ಲಿ ಹೋಗಬೇಡಿ, ಅರಿಶಿನ ಕುಂಕುಮ ತೊಗೊಂಡೋಗಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಮೇಡಮ್ ಅದೆಲ್ಲ ಏನೂ ಬೇಡ, ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ ಅಷ್ಟೇ ಸಾಕು ಅಂತೇಳ್ಬಿಟ್ಟು ಇವಳು ಅಲ್ಲಿಂದ ಓಡೋಕ್ಕೆ ಹೋಗ್ತಾಳೆ. ಈ ದುರ್ಗಾ ಮತ್ತು ರಾಗಿಣಿ ಇದ್ದವರು, ಅಲ್ಲ ಈ ಹುಡುಗಿ ಇಷ್ಟೊಂದೆಲ್ಲ ಮಾತಾಡಿದ್ರು ಸ್ವಾತಿಗೆ ಏನೂ ಆಗಲಿಲ್ವಾ, ಹೊಟ್ಟೆ ಕಿಚ್ಚೆ ಬರಲಿಲ್ವಾ, ನಂಬಕ್ಕೆ ಆಗ್ತಿಲ್ವಲ್ಲ, ಆರಾಮಾಗಿ ಕೂಲಾಗಿದ್ದಾಳಲ್ಲ ಅಂತೇಳ್ಬಿಟ್ಟು ಇಬ್ಬರು ಸಹ ಹೇಳ್ತಾ ಇರ್ತಾರೆ. ವಂಶಿ ಇದ್ದವರು, ನೋಡಿ ಕೃತಿಯವರೇ, ನಿಮ್ಮ ಅಭಿಮಾನಕ್ಕೆ ಥ್ಯಾಂಕ್ಸ್, ಆದರೆ ಇಲ್ಲಿಗೆ ಬರೋದು ಟ್ಯಾಟಾ ಹಾಕ್ಸ್ಕೊತೀನಿ ಅನ್ನೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ, ಏನೇ ಇದ್ರೂ ಆಫೀಸಲ್ಲೇ ಇರಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ ಸರ್ ಆಯಿತು, ನಿಮಗೋಸ್ಕರ ನಾನು ಬೇರೆ ಕಡೆ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಬಂದು ಸೇರ್ಕೊಂಡಿದ್ದೀನಿ, ಸೊ ನೀವೇನು ಹೇಳ್ತೀರೋ ಅದನ್ನು ನಾನು ಕೇಳ್ತೀನಿ ಅಂದ್ಬಿಟ್ಟು ಆ ಹುಡುಗಿ ಹೇಳ್ತಾ ಇರ್ತಾಳೆ. ಮತ್ತು ಆ ಪದ್ಮ ಮಾಡಿ ತಿಂಡಿ ತಿನಿಸು ಅಕ್ಕಪಕ್ಕ ಮನೆಗೆಲ್ಲ ಹೇಳಿ ತೊಗೊಳಕ್ಕೆ ಅಂತೇಳ್ಬಿಟ್ಟು ಸ್ವಾತಿ ಮತ್ತು ವಂಶಿ ಹೇಳ್ತಾರೆ. ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆ ಹುಡುಗಿ. ಇನ್ನು ದುರ್ಗಾ ಮತ್ತು ರಾಗಿಣಿದವರು, ನೋಡ್ದ ಸ್ವಾತಿ ಆ ಹುಡುಗಿ ನಿನ್ನ ಗಂಡನ ಹುಡಿಕೊಂಡು ಮನೆ ತಕ ಬಂದುಬಿಟ್ಟಿದ್ದಾಳೆ ಅಂತೇಳ್ಬಿಟ್ಟು ಪಿನ್ ಹಾಕಕ್ಕೆ ಇರ್ತಾರೆ. ಇನ್ನು ರೂಮಲ್ಲಿ ವಂಶಿ ಇದ್ದಾಗ, ಅಲ್ಲ ವಂಶಿ ಅವರೇ, ಆ ಹುಡುಗಿ ಯಾಕೆ ನಿಮ್ಮನ್ನು ಮನೆವರೆಗೂ ಹುಡ್ಕೊಂಬಂದಿದ್ದಾಳೆ, ಆಫೀಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳಕ್ಕಾಗಲ್ವಾ, ಇಲ್ಲಿಗೆ ಬಂದು ಒಯ್ಯಾರ ಮಾಡಬೇಕಂದಾಗ ಇದೊಳೆ ಚೆನ್ನಾಗಾಯ್ತಲ್ಲ, ನಾನೇನು ಅವಳನ್ನ ಬಾ ಅಂತ ಹೇಳಿದ್ನ, ಬಂದಿದ್ದಾಳೆ ಸೈನ್ ಮಾಡಿಸ್ಕೊಂಡು ಹೋಗಿದ್ದಾಳೆ, ಬಿಡು ಅವಳ ಮುಂದೆ ಚೆನ್ನಾಗಿ ಮಾತಾಡಿ ಇಲ್ಲಿ ಯಾಕೆ ಹಿಂಗಾಡ್ತಿದ್ಯಾ ಅಂತಂದಾಗ, ಏನು ನೀವು ದೊಡ್ಡ ಸ್ಟಾರ ಅಂದಾಗ, ಹೌದು ಮತ್ತೆ ಕಣೆ ನಾನು ಸ್ಟಾರೇ ಅಂದಾಗ, ನೀವು ಸ್ಟಾರ್ ಆಗೋಕ್ಕೆ ಕಾರಣ ನಾನು ಅಂದಾಗ, ನಾನು ಅಂಟಾಕಿದ ಪಾಂಪ್ಲೆಟಿಂದನೇ ಸ್ಟಾರ್ ಆಗಿರೋದು ಅಂದಾಗ, ಹೌದು ಏನಿವಾಗ ಅಂದಾಗ, ಅದಕ್ಕೆ ನೀವು ಹುಡುಗಿರ್ನೆಲ್ಲ ನೀವು ಫೋಸ್ ಹಾಕ್ಕೊಂಡು ಸೆಲ್ಫಿ ತಗೋತೀರಾ ಅಂತೇಳ್ಬಿಟ್ಟು ಸ್ವಾತಿ ಜೋರಾಗಿ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಈ ರಾಗಿಣಿ ಮತ್ತು ದುರ್ಗಾ ಕೇಳಿಸ್ಕೊಳ್ಳೋಕ್ಕೆ ಬರ್ತಾರೆ, ಜಗಳ ಆಡ್ತಾ ಇದ್ದಾರೇನೋ ಅಂತ ಡೋರ್ ಹತ್ರ ಸೌಂಡ್ ಮಾಡಿಬಿಡ್ತಾರೆ. ವಂಶಿಯವರೇ ಯಾರೋ ಡೋರ್ ಹತ್ರ ಇದ್ದಾರೆ ಅಂದಾಗ, ಹ್ಞೂ ಹೌದೌದು ಯಾರೋ ಇದ್ದಾರೆ ಅಂದಾಗ, ವಂಶಿಯವರೇ ನಿಮ್ಮನ್ನು ನೋಡ್ತಾ ಇದ್ದರೆ ಗಟ್ಟಿಯಾಗಿ ಒಪ್ಕೊಂಡು ಮುತ್ಕೊಡ್ಬೇಕು ಅನಿಸ್ತಿದೆ ಅಂದ್ಬಿಟ್ಟು ಸ್ವಾತಿ ಪ್ಲೇಟ್ನೇ ಚೇಂಜ್ ಮಾಡಿಬಿಡ್ತಾಳೆ. ಹೌದೌದು ನಿನ್ನಂಥ ಹೆಂಡ್ತಿನ ಪಡಿಬೇಕು ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು ಸ್ವಾತಿ, ಇವಾಗ ಗೊತ್ತಾಗ್ತಾ ಇದೆ ನೀನು ಎಷ್ಟು ಪ್ರೀತಿ ಮಾಡ್ತಿದ್ದೆ ನನ್ನ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಇವರಿಬ್ಬರು ಮಾತುಗಳನ್ನ ಕೇಳಿಸ್ಕೊಳ್ಳೋಕ್ಕೆ ರಾಗಿಣಿ ಮತ್ತು ದುರ್ಗುಂಗೆ ಆಗ್ತಾರಲ್ಲ ಅಷ್ಟು ನಾಚಿಕೆ ಆಗ್ತಿರುತ್ತೆ. ರೀ ನೀವು ಯಾಕ್ರಿ ಆಫೀಸ್ಗೆ ಹೋಗ್ತೀರಾ, ಮನೆಯಲ್ಲೇ ಇದ್ಬಿಟ್ರೆ ಯಾವಾಗಲೂ ಪ್ರೀತಿ ಮಾಡ್ಕೊಂಡೇ ಇರ್ಬೋದಲ್ಲ ಅಂದಾಗ, ಹೌದೌದು ಪ್ರೀತಿ ಮಾಡಿದ್ರೆ ನಮಗೊಂದು 10 ಮಕ್ಕಳಾಗ್ತವೆ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಸುಮ್ಮನೆ ಇರ್ರಿ ಏನು ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಅಯ್ಯೋ ಅತ್ತೆ ಇದೇನಿದು ಕರ್ಮ, ಇದನ್ನು ಕೇಳೋಕೆ ನಾವು ಅಲ್ಲಿಂದ ಬಂದಿದ್ದು ಅಂದಾಗ, ಅಯ್ಯೋ ನನಗೇನು ಗೊತ್ತು ರಾಗಿಣಿ, ಮೊದಲು ನಡಿ ಇಲ್ಲಿಂದ ಅಂತೇಳ್ಬಿಟ್ಟು ಈ ಕಡೆ ರಾಗಿಣಿ ಊರ್ಕೊಂಡು ಆಚೆ ಹೋಗ್ಬಿಡ್ತಾಳೆ. ಇದೆಲ್ಲ ಅವರಿಬ್ಬರು ಕೇಳಿಸ್ಕೊತಾ ಇದ್ದಾರಲ್ಲ ಅಂತ ವಂಶಿ ಮತ್ತು ಸ್ವಾತಿ ಹೇಳ್ತಾ ಇರ್ತಾರೆ. ಯಾಕೆಂದರೆ ಡೌಟ್ ಬರಬಾರ್ದಲ್ಲ, ಹಂಗಾಗಿ ವಂಶಿ ಮತ್ತು ಸ್ವಾತಿ ಏನು ಹೇಳ್ತಾರೋ ಗೊತ್ತಿಲ್ಲ, ನಾಟಕವಾಗಾದರೂ ಪ್ರೀತಿ ಮಾಡ್ತಾರಲ್ಲ ಅದೇ ಒಂದು ಖುಷಿ. ನೀನು ಕಂಡ್ರೆ ನಂಗೆ ತುಂಬ ಇಷ್ಟ ಅಂತ ವಂಶಿ ಹೇಳೋದು, ನೀವು ಇಲ್ಲಾಂದರೆ ಇರೋಕ್ಕೆ ಆಗಲ್ಲ ಅಂತ ಸ್ವಾತಿ ಹೇಳೋದು, ಇದೆಲ್ಲ ನೋಡ್ತಿದ್ರೆ ಖುಷಿ ಆಗುತ್ತೆ. ಆದರೆ ರಾಗಿಣಿ ದುರ್ಗಂಗೆ ಮಾತ್ರ ಒಂಥರ ಒಳಗಡೆಯಿಂದ ಹೊಟ್ಟೆ ಉರಿಯುತ್ತೆ. ನೀವೇನಂತೀರಾ? ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.